ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಮರ್ಕಟ್ ಗ್ರಾಮದಲ್ಲಿದ್ದೀನಿ. ಈ ಮರ್ಕಟ್ ಗ್ರಾಮದಲ್ಲಿ ಹಿರಿಯರೆಲ್ಲರೂ ಸೇರಿಕೊಂಡು, ದೈವದವರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಒಂದು ಹೊಸ ತೇರನ್ನು ನಿರ್ಮಾಣ ಮಾಡಿದ್ದಾರೆ. ಹೊಸ ತೇರಿನ ಒಂದು ಚಾಲನೆಯು ಕೂಡ ಶ್ರೀಗಳು ಭಾಳಷ್ಟು ಸ್ವಾಮೀಜಿಗಳು ಬಂದು ಅದನ್ನು ಪಾದಾರ್ಪಣೆಯನ್ನು ಕೂಡ ಮಾಡಿದರು, ಲೋಕಾರ್ಪಣೆ ಕೂಡ ಮಾಡಿದರು. ಈ ಒಂದು ರಥೋತ್ಸವವನ್ನು ನಿರ್ಮಾಣ ಮಾಡಿ ಈ ರಥವನ್ನು ತಯಾರು ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ಈ ತೇರನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಿದರು, ಎಷ್ಟು ದಿನಗಳ ಕಾಲ ತೆಗೆದುಕೊಂಡ್ರು, ಅವರ ಒಂದು ಪರಿಚಯವನ್ನು ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ಮಾಡ್ಕೊಳ್ಳೋಣ ವೀಕ್ಷಕರೇ. ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ನೇರವಾಗಿ ಈ ತೇರನ್ನು ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡೋಕೆ ಹೋಗ್ತೀನಿ. ಬನ್ನಿ, ವೆಲ್ಕಮ್. ನಮಸ್ತೆ ಇವರೇ. ಹಾಂ, ಈಗ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡಿ, ನಮ್ಮ ವೀಕ್ಷಕರಿಗೆ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡಿ. ನಿಮ್ಮ ಯಾವ ಗ್ರಾಮದವರು, ನೀವು ರಥವನ್ನು ಹೇಗೆ ತಯಾರು ಮಾಡಿದ್ರಿ, ಎಲ್ಲವನ್ನ ಮಾಹಿತಿಯನ್ನು ನಮ್ಗೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಂಚ್ಕೊಳ್ರಿ. ನಮ್ಮ ಹೆಸರು ಆನಂದ್ ಬಡಿಗರ್ ಅಂತ ಹೇಳಿ, ನಾವು ಹೊಸಳ್ಳಿಯವರು, ತಾಲೂಕು ರೋಣ, ಜಿಲ್ಲಾ ಗದಗ ಅಂತ ಹೇಳಿ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ. ರಥದ್ದೆಲ್ಲ ಕೆತ್ತನೆ ಕೆಲಸ ಎಲ್ಲ ನಮ್ಮದು ಹ್ಯಾಂಡ್ ವರ್ಕ್. ಹ್ಯಾಂಡ್ ವರ್ಕ್ಲಿಂದ ಮಿಷನ್ ವರ್ಕ್ ಯಾವುದು ಮಾಡಿಲ್ಲ, ಎಲ್ಲ ಕೈಯಿಂದನೇ ಕೆತ್ತಿದ್ದು ವರ್ಕ್ ಎಲ್ಲ ಸರ್. ಈಗ ಹ್ಯಾಂಡ್ ವರ್ಕ್ ಎಲ್ಲ ಮೂರ್ತಿ ಆಗಲಿ, ಸಿಂಹದ ಆಗಲಿ, ಅಷ್ಟದೇವರಾಗಲಿ, ಎಲ್ಲ ಶರಣ ಬಸವೇಶ್ವರ ವಿಗ್ರಹರಾಗಲಿ ಎಲ್ಲ ಕೈಲಿಂದನೇ ಮಾಡಿದ್ವಿ. ಕೈಯಿಂದ ಮಾಡಿದ್ವಿ ಸರ್. ಎಲ್ಲ ನಮಗೆ ಹ್ಯಾಂಡ್ ವರ್ಕ್ ಮಾಡೋದ್ರಲ್ಲಿ ಭಾಳ ಖುಷಿ ಇದೆ. ನಮ್ಗೆ ಅದೇ ನೀಟಾಗಿ ಆಗ್ತದೆ ವರ್ಕ್. ಮಿಷನ್ ವರ್ಕ್ ಯಾವುದು ಬಳಸೇ ಇಲ್ಲ ನಾವು. ಅದಕ್ಕೆ ಎಲ್ಲ ಟೀಕುಡ್ಡಲ್ಲೇ ಮಾಡಿದ್ದು ವರ್ಕ್. ಸತತ ಅಂದರೆ 4.5 ತಿಂಗಳಲ್ಲಿ ಈ ರಥವನ್ನು ಮುಗಿಸ್ಕೊಟ್ಟಿದ್ದೇವೆ. 4.5 ತಿಂಗಳದಾಗ ತಯಾರಾಗ್ಬಿಡ್ತು, ರೆಡಿ ಮಾಡಿಕೊಟ್ಟಿದ್ದೇವೆ ಸರ್. ಇದು ಎಲ್ಲಿ ನೀವು ತಯಾರು ಮಾಡಿರೋ ಜಾಗ ಎಲ್ಲಿ? ಇದು ಹೊಸಳ್ಳಿ ಸರ್. ಇದು ಹೊಸಳ್ಳಿಯಾಗ? ಹೊಸಳ್ಳಿ ನಿಮ್ಮ ಮನೆ ಪಕ್ಕಕ್ಕ? ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರವರ ಜಾಗದಲ್ಲಿ ಹಾಕಿಕೊಟ್ಟಿದ್ದಾರೆ ಶೆಡ್, ವರ್ಕ್ಶಾಪ್. ಅದರಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಸರ್. ಇಂಥ ದೊಡ್ಡ ರಥವನ್ನ ನಿರ್ಮಾಣ ಮಾಡಿರಲ್ಲ. ಹ್ಞೂ ಸರ್. ಇದನ್ನ ನೀವು ಒಬ್ಬರೇ ತಯಾರು ಮಾಡಕ್ ಆಯ್ತಾ, ಅಥವಾ ಏನೋ ಸಹಾಯಕರನ್ನ ತಗೊಂಡು ತಯಾರು ಮಾಡಿದ್ರ? ಸಹಾಯಕರನ್ನು ತಗೊಂಡು ಮಾಡಿದ್ದೆ. ಎಷ್ಟು ಜನ ಸಹಾಯಕರು? 4 ಹುಡುಗರು ಇದಾವ್ರಿ ಕೆಲಸ ಕಲಿಯಲಿಕ್ಕೆ. ಅವರನ್ನು ಕರೆದುಕೊಂಡು ಮಾಡಿದ್ದೀನಿ ಈ ಕೆಲಸ ಎಲ್ಲ. ಇಷ್ಟು ಜನ ಮಾಡಿದ್ರಿ? 4 ಹುಡುಗರು ಪ್ಲಸ್ ನೀವು ಒಬ್ಬರು, 5 ಜನ ತಯಾರು ಮಾಡಿದ್ರಿ. ಹ್ಞೂ ಸರ್. ಇದ್ರ ಅನುಭವ ಹೇಗಿತ್ತು? ನೀವು ಇದನ್ನ ತಯಾರು ಮಾಡುವಾಗ ಆದಂತ ಒಂದಷ್ಟು ಘಟನೆಗಳು ಅಥವಾ ಅನುಭವಗಳು ಏನಾರು ಇರ್ತಾವಲ್ಲ, ಅವ್ನ ಹಂಚ್ಕೋರಿ. ಈಗ ಬಂದಿರ್ತಾರ ಮರ್ಕಟ್ ಗ್ರಾಮದವರು, ಒಂದಷ್ಟು 4-5 ಜನ ಬಂದು, ದೈವದವ್ರು ಬಂದು, ನೋಡಪ್ಪ ನಮ್ಗೆ ಒಂದು ಮರ್ಕಟ್ ಗ್ರಾಮಕ್ಕೆ ಒಂದು ರಥ ನಿರ್ಮಾಣ ಮಾಡಿಕೊಡ್ರಿ, ತಯಾರು ಮಾಡಿಕೊಡ್ರಿ ಅಂತ ಹೇಳಿ ಬಂದು ನಿಮ್ಮ ಹತ್ರ ಅಂದ್ರೆ, ಅವಾಗ ಅದು ನಿಮ್ಮ ಮೈಂಡ್ಗೆ ಏನೇನು ಶುರುವಾತು? ಯಾವ ಥರ ಏನು ಕಲ್ಪನೆಗಳು ಶುರುವಾದವು ಹೇಳ್ರಿ. ಅವರು ಬಂದು ಹೇಳಿದ ಮೇಲೆ ದೈದವ್ರಿ, ನನಗೊಂದು ಖುಷಿ ಆಯಿತು. ಈ ಗ್ರಾಮಕ್ಕೆ ಒಂದು ರಥ ಮಾಡಿಕೊಡ್ಬೇಕನ್ನೋ ನನಗೆ ಭಾಳ ಹೆಮ್ಮೆ ಆಯಿತು. ಯಾವುದೇ ಕಾರಣಕ್ಕಾಗಿ ನಾನು ಇದನ್ನು ಬಿಡಬಾರ್ದು ಅಂದ್ಕೊಂಡೆ ಒಳ್ಳೆ ರಥವನ್ನು ಮಾಡಿಕೊಟ್ಟಿದ್ದೇನೆ ಇವರಿಗೆ, ಈ ದೇವಸ್ಥಾನಕ್ಕೆ. ನನಗೊಂದು ಈ ರಥ ಮಾಡಿಕೊಟ್ಟಿದ್ದು ಭಾಳ ಖುಷಿಯಾಗಿದೆ ಸರ್. ಈಗ ಅದು 4 ತಿಂಗಳಲ್ಲಿ ನಾನು ಈ ರಥ ಮಾಡಿಕೊಡ್ತೀನಿ ಅನ್ನೋದು ನನಗೆ ಇದು ಇತ್ತು. ಅದಾಗಿ ನನಗೆ ಆ ಶರಣ ಬಸವೇಶ್ವರ ಆಶೀರ್ವಾದ, ಆ ದೈವರ ಹಿರಿಯರ ಆಶೀರ್ವಾದ, ಅವರು ಧೈರ್ಯ ಹೇಳಿದ್ರಿ, ನಾವು ಇರ್ತೀವಪ್ಪ ನೀನು ಮಾಡಿಕೊಡು ಅಂತ ಹೇಳಿದ ಮೇಲೆ ಅವ್ರ ಆಶೀರ್ವಾದದಿಂದ ನಾನು ಈ ರಥವನ್ನು ಮಾಡಿಕೊಟ್ಟಿದ್ದೀನಿ ಸರ್. ಈ ನಿಮ್ಮ ಕೈಯಿಂದ ಎಷ್ಟು ರಥಗಳನ್ನು ನಿರ್ಮಾಣ ಮಾಡಿರಿ ಇದುವರೆಗೆ? ಈಗ ಸರ್, ಈಗ ನಾನು ಮಾಡಿದಾಗ 18 ರಥಗಳನ್ನು ಮುಗಿಸಿದ್ದೇನೆ ಸರ್. 18 ರಥಗಳು ಮಾಡಿದ್ದೇನೆ. 2025ರಲ್ಲಿ 7 ರಥಗಳನ್ನು ರಥೋತ್ಸವ ಮಾಡಿದ್ದೇನೆ. 2025ರಲ್ಲಿ 7 ರಥಗಳನ್ನು ರಥೋತ್ಸವ ಮಾಡಿದ್ದೀನಿ. 7 ರಥ? ಹ್ಞೂ, ರಥೋತ್ಸವ ಮಾಡಿದ್ದೀನಿ. ಇದು 2026ಗೆ ವನ್ಯ ರಥ ಅದಾವ. ಈಗ ಒಟ್ಟು 18 ರಥಗಳನ್ನು ರೆಡಿ ಮಾಡಿ ಕೊಟ್ಟಿದ್ದೇನೆ ಸರ್. ಈ ಮರ್ಕಟ್ ಗ್ರಾಮದ ಶರಣ ಬಸವೇಶ್ವರನ ಒಂದು ರಥ ನಿರ್ಮಾಣ ಮಾಡಿದಿರಲ್ಲ, ಸರ್. ಈ ಮಾಡುವಾಗ ಅದನ್ನ ಏನು ಅದ್ರ ಅನುಭವ ಹೆಂಗಿತ್ತು ಅದನ್ನ ಸ್ವಲ್ಪ ಹಂಚ್ಕೋರಿ ನಮ್ಮ ಜೊತೆಗೆ. ಅದು ಯಾವ ತರ, ಏನಾರು ಒಂದಷ್ಟು ಘಟನೆಗಳು, ಒಳ್ಳೇದು ಏನೋ ಒಂದು ಆಧ್ಯಾತ್ಮಿಕ ಶಕ್ತಿ ಯಾವ್ದಾದ್ರು ಒಂದು ನಿಮ್ಮಲ್ಲಿ ಅದು ಅನುಭವಕ್ಕೆ ಬಂದಿರುತ್ತಾ, ಅದನ್ನ ಹೇಳ್ರಿ ನನಗೆ ಸರ್. ಈಗ ಅವರು ರಥ ಮಾಡಂತ ಹೇಳಿ ಪೂಜೆ ಮಾಡಿ ಏನು ಕೊಟ್ಟು ಹೋದ್ರಲ್ಲ, ಅಂದಿಲಿಂದ ಚಲುವಾಗಿದ್ದು ರಥೋತ್ಸವ ಮುಗಿಯುವವರೆಗೂ ಅದು ನಿಂತೇ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಅದು ಸ್ಟಾಪ್ ಅನ್ನೋದೇ ಕೇಳಿಲ್ಲ. ಈ ಬೇರೆ ರಥಗಳ ಸ್ವಲ್ಪ 4 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಅಷ್ಟು ಮಾಡ್ತಿದ್ವಿ. ಇದು ಆ ಥರ ಆಗಲೇ ಇಲ್ಲ ಸರ್. ಅದು ಆಗ ಕಂಟಿನ್ಯೂ ಚಲೋ ಇದೆ ಸರ್. ಎಂದು ಪೂಜೆ ಮಾಡಿಕೊಟ್ಟು ಹೋಗಿದ್ದಾರೆ ಅವತ್ತಿನಿಂದ ಚಲೋನೇ ಇದೆ ಸರ್. ಇದು ರಥೋತ್ಸವ ಆಗೋ ಅದ್ರ ಮೆಟ್ಟಿ ನಿಂದ್ರು ಮಟ್ಟನೂ ಅದನ್ನು ಬಿಟ್ಟೇ ಇಲ್ಲ. ನಾವು ಒಳ್ಳೆ ಕೆಲಸ ಮಾಡಿದ್ವಿ ಸರ್. ನಮಗದು ಆ ಕೆಲಸ ಮಾಡ್ಲಿಕ್ಕೆ ಮತ್ತೆ ಹುಮ್ಮಸ್ಸು ಬಂದಿದೆ ಸರ್. ಈಗ ಅಷ್ಟು ಶರಣ ಬಸವೇಶ್ವರ ನಮ್ಮಲ್ಲಿ ಆಶೀರ್ವಾದ ಮಾಡಿದ್ದಾನೆ ಸರ್. ಈ ಒಂದು ರಥ ಮಾಡಿದ ಯಾವಾಗ ತಯಾರು ಮಾಡಿದ್ರಿ ಅವಾಗ ನಿಮ್ಗೆ ಇನ್ನೂ ಹೆಚ್ಚಿನ ಆಗಿದೆ ಸರ್. ಹೆಚ್ಚಿನ ಶಕ್ತಿನ ಬಂದಿದೆ ಸರ್. ಇನ್ನೂ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಥಗಳನ್ನು ಮಾಡಿಕೊಡ್ಬೇಕು ಅನ್ನೋ ಹುಮ್ಮಸ್ಸು ಬಂದಿದೆ ಸರ್.
ಇನ್ನು ಹೆಂಗ್ ಇದು ಹೆಂಗ ಸಿದ್ಧಿ ಆತ ಇದು ಶಕ್ತಿ? ಏನಾರು ಒಟ್ಟು ದೇವರ ಸಂಕಲ್ಪ ಐತೋ ಏನೋ ಅದು ಆ ತರವಾಗಿ ನಮಗೆ ಈ ಶರಣಬಸವೇಶ್ವರ ವ್ರತ ಮಾಡಿ ನಮಗೂ ಒಳ್ಳೇದಾಗಿದೆ ಸರ್. ಒಳ್ಳೇದಾಗಿದೆ ಸರ್. ಇನ್ನೊಂದು ಸರ್, ನಮಗೆ ಹ್ಯಾಂಡ್ ವರ್ಕ್ ಮಾಡೋದ್ರಲ್ಲಿ ಬಹಳ ಖುಷಿ ಅದ. ಮಿಷನ್ ವರ್ಕ್ ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಹ್ಯಾಂಡ್ ವರ್ಕ್ ಮಾಡೋದು ಬಹಳ ಖುಷಿ ಆಗಿದೆ. ಅದರಷ್ಟು ನೀಟನ್ನು ಯಾವುದೂ ಅಲ್ಲ. ಅಂದ್ರೆ ಮಷಿನ್ಗಳನ್ನ ಈಗ ಆಧುನಿಕ ಇದೆ, ಬಹಳಷ್ಟು ಮಷಿನ್ಗಳು ಸಿಗ್ತಾವ, ಎಲ್ಲಾ ಇಕ್ವಿಪ್ಮೆಂಟ್ಸ್ ಗಳು ಸಿಗ್ತಾವ, ಅವ್ನ ಬಳಸ್ಕೊಂಡು ಮಾಡ್ಬೋದಾಗಿತ್ತು. ನೀವ್ ಯಾಕೆ ಬರೀ ಕೈಲಿ ಕೆತ್ತಿ ಮಾಡಿದ್ರಿ ಇದನ್ನ? ಇನ್ನೊಂದು ಸರ್, ನನ್ನ ಅನುಭವದ ಪ್ರಕಾರವಾಗಿ ಈಗ ಕೈಲೇ ರೊಟ್ಟಿ ಮಾಡಿದ್ದೆ ಬೇರೆ, ಮಿಷನ್ ಇಲ್ಲೇ ರೊಟ್ಟಿ ಮಾಡಿದ್ದೆ ಬೇರೆ. ಮಿಷನ್ ಇಲ್ಲೇ ರೊಟ್ಟಿ ಮಾಡಿದ್ದಾದ್ರೆ ಅದು ಫಾಸ್ಟ್ ಫುಡ್ ಇದ್ದಾಗೆ, ಕೈಲಿ ರೊಟ್ಟಿ ಮಾಡಿದ್ರೆ 4 ದಿವಸ ಬಾಳಿಕೆ ಬರುವಂತದ್ದು. ಅದ್ರ ಸಂಬಂಧವಾಗಿ ನಾವು ಯಾವುದೇ ಕಾರಣಕ್ಕಾಗಿ ರಥದ ಮಾಡುವಾಗ ರಥದ ಹಿರಿಯರಿಗಾದ್ರೂ ಹೇಳ್ತೀವಿ ನಾವು, ನಮ್ದು ಲೇಟ್ ಆಗ್ತದ ಆದ್ರೆ ನೀಟಾಗಿ ಮಾಡಿಕೊಡ್ತೇವೆ ವರ್ಕ್ ಅಂತ ಹೇಳ್ತೀವಿ ಸರ್. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ನೀಟಾಗಿ ಮಾಡಿಕೊಡ್ತೇವೆ, ಆದ್ರೆ ನಿಮ್ಮ ಟೈಮಿಗೆ ನಾವು ತಪ್ಪಿಸೋದಿಲ್ಲ ಅಂತ ಹೇಳಿ ಅಡ್ವಾನ್ಸ್ ಆಗಿ ಬಿಫೋರ್ 1 ವಾರ ಬಿಫೋರ್ನೇ ಕಳಿಸ್ತೀನಿ ಅಲ್ಲಿ ನಾನು ಅಲ್ಲಿಗೆ. ಹೌದು ಸರ್. ಓಕೆ, ಇವು ಕಟ್ಟಿಗೆಗಳನ್ನ ಹೆಂಗ ಎಲ್ಲಿಂದ ತರಿಸ್ತೀರಿ ಸರ್? ಇದೆಲ್ಲ ಅಳ್ಳವಾರ ದಾಂಡೇಲಿ ತಗೊಂಡ್ಬರ್ತೀನಿ ಸರ್. ಎಲ್ಲ ಅದು ನಿಮ್ ಜವಾಬ್ದಾರಿನೇ, ತಗೊಂಡ್ಬರೋದು ನಿರ್ಮಾಣ ಮಾಡೋದು ಎಲ್ಲ ನಮ್ಮ ಜವಾಬ್ದಾರಿ ಇರುತ್ತೆ ಸರ್. ಈಗ ಅದನ್ನೆಲ್ಲ ಹೆಂಗ್ ವ್ಯವಸ್ಥೆ ಮಾಡ್ಕೋತಾರ ಅದನ್ನೆಲ್ಲ ಹೇಳ್ರಿ. ಅದನ್ನ ತರಿಸ್ಲಿಕ್ಕೆ ಹೋಗ್ತಿರಲ್ಲ, ದಾಂಡೇಲಿಗೆ ಹೋಗಿ ತರೋಂತ ಅದೆಲ್ಲ ಕಟ್ಟಿಗೆ ನೋಡ್ಕೊಂಡು ಯಾವ ತರ ನಾನು ಕಟ್ಟಿಗೆ ಕೋಸ್ಕೋಬೇಕಂದ ಆ ಸೈಜಿನ ಪ್ರಕಾರವಾಗಿ ಕಟ್ಟಿಗೆ ಕೋಸ್ಕೊಂಡು ಅಲ್ಲಿಂದ ತಗೊಂಡು ಬಂದು ಇಲ್ಲೇ ಅವರನ್ನು ಕರೆಸಿ ಅವ್ರಿಗೆ ಹಿರಿಯರಿಗೆಲ್ಲ ಮನವಿ ಮಾಡಿಸಿ ತೋರಿಸಿ ಅವ್ರು ಒಪ್ಪಿಗೆ ಕೊಟ್ಟ ಮೇಲೆನೆ ರಥವನ್ನು ನಾನು ಕೆಲಸದ ಶುರು ಮಾಡ್ತೀನಿ. ಹೇಳ್ರಿ, ಅವ್ರು ನಿಮ್ ಸಹಾಯಕರದ ಹೆಂಗಿತ್ತು ಸಹಾಯ? ಸರ್, ಸಹಾಯಕರಂದ ಬಗ್ಗೆ ಅವರು ಈ ರಥದ ಕೆಲಸ ಮಾಡುವಾಗ ಯಾರೂ ಖಾಲಿ ಕುಂತಿಲ್ಲ. ಒಳ್ಳೆ ಕೆಲಸನ ಮಾಡಿದ್ದಾರೆ. ಅಣ್ಣ ಇದು ಆ ತರ ಮಾಡಬೇಕು, ಈ ತರ ಮಾಡಬೇಕು, ಈ ಊರಿಗೆ ಈ ತರ ಒಳ್ಳೆ ವರ್ಕ್ ಮಾಡಿಕೊಡ್ಬೇಕು ನಾವು ಅಂತೇಳಿ ನನಗಿನ್ನ ಫಾಸ್ಟ್ ಮಾಡಿದ್ದಾರೆ ವರ್ಕ್ ಸರ್ ಅವರು. ನನಗಿನ್ನ ಒಳ್ಳೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಯಾವುದೂ ಲೇಟ್ ಆಗಿಲ್ಲ ಸರ್ ಇದು. ಯಾವುದೂ ಲೇಟ್ ಆಗಿಲ್ಲ. ಮೂರ್ತಿ ಆಗಲಿ, ಡಿಸೈನ್ ವರ್ಕ್ ಆಗಲಿ, ತೊಲಿ ಸಿಂಹ ಕೆಲಸ ಮಾಡೋ ವರ್ಕ್ ಆಗಲಿ, ಅಷ್ಟಮುಖ ಆಗಲಿ, ಶ್ರೀಚಕ್ರ ದೇವಿ ಪೀಠ ಆಗಲಿ, ಅದರಲ್ಲಿ ಎಲ್ಲ ಇದೆ ಸರ್. ಇದು ಅಷ್ಟಮುಖ ರಥ, ಅದು ಒಳ್ಳೆ ರಥ, ಅದು ಗಡ್ಡಿ ರಥ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದೀವಿ ಸರ್ ಈ ಊರಿಗೆ. ಈಗ ನೋಡ್ರಿ, ಈ ಶಕ್ತಿ ಬರ್ಬೇಕಾದ್ರೆ ಯಾರು ಒಬ್ರು ಗುರು ಶಕ್ತಿ ಅಂತ ಇದ್ದೇ ಇರ್ತೈತೆ. ಆ ಗುರು ಇರ್ಲಾರ್ದ ವಿದ್ಯೆಗಳು ಇಲ್ಲ. ಮತ್ತ ನಿಮಗ ಗುರು ಯಾರು ಅಥವಾ ವಿದ್ಯೆ ಇದು ಹೆಂಗ್ ಸಾಧನೆ ಮಾಡಿದ್ರಿ ಹೇಳ್ರಿ? ಸರ್, ನಾನು ಕಲಿಯಲಿಕ್ಕೆ ಹೊಳೆಲೂರಿಗೆ ಹೋಗಿದ್ದೆ. ಹೊಳೆಲೂರಿಗೆ ಅಲ್ಲಿ ಫಸ್ಟ್ ಮಹೇಶ್ ಹೆಬ್ಬಳ್ಳಿ ಅಂತೇಳಿ ಅವ್ರ ಕೈ ಕಲ್ತೀನಿ ನಾನು, ಮೂಲ ಗುರುಗಳು. ಆಮೇಲೆ ಪಾಂಡುರಂಗ ಬಡಿಗೇರ್ ಅಂತ ಹೇಳಿ ಅವರು, ಅವ್ರ ಕೈ ಕಲ್ತೀನಿ. ನಮ್ಮಿಬ್ಬರು ಗುರುಗಳು ಇಬ್ಬರು ಕೈಯಾಗೂ ಕಲ್ತೀನಿ ಸರ್ ನಾನು. ಅವ್ರ ಆಶೀರ್ವಾದದಿಂದ, ಅವ್ರ ನೇತೃತ್ವದಿಂದ ನಾನು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಸರ್. ಈಗ ನೋಡ್ರಿ, ನಾವು ಮೇಷ್ಟ್ರು, ನಾನು ಮೇಷ್ಟ್ರು ಆಗ್ಬೇಕಾದ್ರೆ ನಾನು ಗುರುಗಳ ಹತ್ರ ಕಲ್ತೀನಿ. ಗುರು ಇಲ್ಲ ಹೊಡೆದಾರ ಅದು ಎಲ್ಲ ಅವೆಲ್ಲ ಕತಿ ಬಾಳ ಅದ. ನಾನು ಅದು ಹೆಂಗ್ ಹೊಡೆದಾರ ಅಂದ್ರೆ ಅದ್ರ ನೋಡಿದ್ರಿ. ನಿಮ್ಮ ಬಡಗಿತನ ಇದ್ರೊಳಗ ಅವು ಎಲ್ಲ ಹೆಂಗಿದ್ವು ಅನುಭವ ಅದು? ಸರ್, ನಾನು ಇದ್ದ ಪ್ರಕಾರವಾಗಿ ಅವ್ರಿಗೆ ನನಗೆ ಒಂದ್ ದಿವ್ಸನೂ ಜಬರಿಸಿಲ್ಲ, ಬೇದಿಲ್ಲ. ಅವ್ರು ಏನ್ ಹೇಳ್ತಾರ ಅದನ್ನ ನಾನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೆಲಸ. ಗುರು ಅವ್ರು ಕಲಿಸುವಂತ ಸಂದರ್ಭದಾಗ ಬೈದ್ರು ಬಡದ್ರ ನಾವು ಏನು ಹಚ್ಕೊಂಡೇ ಇಲ್ಲ ಅದನ್ನು. ಅವ್ರು ನನ್ನ ಬಡಿಯುವಂತ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ ಕೆಲಸ ಫಾಸ್ಟ್ ಮಾಡಿ ಕೊಟ್ಬಿಡ್ತಿದ್ವಿ ನಾವು. ಅದ್ರ ಬಗ್ಗೆ ನಮಗೆ ಅವ್ರ ಬಗ್ಗೆ ಬಹಳ ಆಸೆ ಇದೆ, ಗೌರವ ಇದೆ. ನಿಮ್ಮ ಗುರುಗಳ ಬಗ್ಗೆ ಅವ್ರ ಹೆಸರು ಎಲ್ಲವನ್ನ ಹಂಚ್ಕೊಳ್ರಿ ಈ ಸಂದರ್ಭದಾಗ ಹೇಳ್ರಿ. ಮಹೇಶ್ ಶಿವಪ್ಪ ಹೆಬ್ಬಳ್ಳಿ ಅಂತ ಹೇಳ್ರಿ, ಹೊಳೆಲೂರವರು ಮೂಲ ಗುರುಗಳು. ಅವ್ರ ಆಶೀರ್ವಾದದಿಂದ ನಾನು ಇಷ್ಟೆಲ್ಲ ಬೆಳೆದಿದ್ದೇನೆ. ಒಳ್ಳೆ ಎರಡನೇದವ್ರು ಪಾಂಡುರಂಗ ಶಂಕರಪ್ಪ ಬಡಿಗೇರ್ ಅಂತ ಹೇಳಿ, ಅವ್ರ ಆಶೀರ್ವಾದದಿಂದ ನಾನು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ, ಈಗ ಮರ್ಕಟ್ ಗ್ರಾಮದ ತೇರು ತಯಾರಾಯ್ತು. ಊರಿಗೆ ಅದನ್ನ ಹೆಂಗ ಸಾಗಿಸ್ಕೊಂಡು ಅಲ್ಲಿಂದ ಇಲ್ಲಿ ತರುವಂತ ವ್ಯವಸ್ಥೆ ಹೆಂಗ್ ಮಾಡಿದ್ರಿ ಅದನ್ನ? ಸರ್, ಅದೇನೈತಲ್ರಿ, ಕ್ರೇನ್ ಮುಖಾಂತರ ಟ್ಯಾಕ್ಟ್ರಿ ಒಳಗೆ ಲೋಡ್ ಮಾಡಿಕೊಂಡು ನಿಧಾನವಾಗಿ ತಗೊಂಡ್ ಬಂದು ಇಲ್ಲಿ ಕ್ರೇನ್ ಮುಖಾಂತರವಾಗಿ ಅನ್ಲೋಡ್ ಮಾಡಿ ಗಾಲಿ ಜೋಡಿಸಿ ಮೇಲೆ ಮಂಟಪ ಜೋಡಿಸಿ ಮೇಲೆಲ್ಲ ಫಿಟ್ಟಿಂಗ್ ಮಾಡಿ ಕೊಟ್ಟಿದ್ದೀವಿ ಸರ್. ಇದು 2-3 ದಿನದಲ್ಲಿ ಎಲ್ಲ ರೆಡಿ ಆಗಿದೆ ಸರ್. ಇದು ತೇರ್ ಅಂದ್ರೆ ಒಂಥರ ಈ ತೇರ್ಗೆ ಭದ್ರ, ಈ ಮನಿಗೆ ಹೆಂಗ ಭದ್ರ ಬುನಾದಿ ಇದು ತರ, ಆಮೇಲೆ ಅದು ತರ ಮಾಡ್ತಾರಲ್ವಾ ಬೇಸ್ಮೆಂಟ್, ಆ ರೀತಿ ಈ ತೇರಿಗೆ ಮುಖ್ಯವಾಗಿ ಚಕ್ರಗಳು. ಈ ಚಕ್ರಗಳ ವ್ಯವಸ್ಥೆ ಹೆಂಗ್ ಮಾಡಿದ್ರಿ? ಅದನ್ನೆಲ್ಲ ಅದನ್ನ ಕೆತ್ತನೆ ಯಾವ ರೀತಿ ಆಯ್ತು ಅಂತ? ಸರ್, ಅದು ನಮ್ಮ ಇವರಾದಂತ ಮುದ್ಗಲ್ ಅವರವರು ಗಾಲಿ ಮಾಡೋರು ಅಲ್ಲಿಯರ್ ಸರ್. ಅವರು ಗ್ರಾನೈಟ್ ಕಲ್ಲಿನಲ್ಲಿ ಗಾಲಿ ಮಾಡಿಸ್ಕೊಂಡು ಅಲ್ಲಿಂದ ತಗೊಂಡ್ ಬಂದು ಇಲ್ಲೇ ಫಿಟ್ಟಿಂಗ್ ಮಾಡಿದ್ವಿ ಸರ್. ಅದ್ರಲ್ಲಿ ಒಳ್ಳೆ ಅದರದೇ ಆದಂತ ಒಂದು ಕರ್ಮತ್ತಿ ಕಟ್ಟಿಗೆ ಹಾಕಿದ್ದೀವಿ, ಒಳ್ಳೆ ಕಟ್ಟಿಗೆ ಹಾಕಿದ್ದೀವಿ, ಕೆಬ್ಬಣ ಸಾಫ್ಟ್ ಹಾಕಿದ್ದೀವಿ, ಏನು ಅಡೆತಡೆ ಆಗಲಾರ್ದಂಗೆ ಜಾಕ್ ಸಿಸ್ಟಿ ಮಾಡಿದ್ದೀವಿ. ಅದರಲ್ಲಿ ಒಳ್ಳೆ ವರ್ಕ್ ಮಾಡಿಕೊಟ್ಟಿದ್ದೀವಿ. ಎಲ್ಲಾ ತೇರಿಗಿಂತ ಈ ತೇರು ಅದ್ಭುತವಾಗಿ ಮಾಡಿಕೊಟ್ಟಿದ್ದೀವಿ. ಬಹಳ ಖುಷಿಯಾಗಿದೆ ನಮಗೆ. ಈ ವಿಶೇಷವಾಗಿ ತೇರು ರೆಡಿ ಆಗ್ಲಿಕ್ಕೆ ಏನಾದ್ರೂ ಆಧುನಿಕ, ಇದು ಆಧುನಿಕ ಜಗತ್ತು, ಈ ಆಧುನಿಕ ಜಗತ್ತಿಗೆ ತಕ್ಕಂತೆ ಏನಾದ್ರೂ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಗಳನ್ನ ಅಥವಾ ಯಾವ್ದಾದ್ರು ಹೊಸ ಯಂತ್ರವನ್ನ ಏನಾದ್ರೂ ಇದಕ್ಕೆ ಬಳಸಿರಿ? ಇಲ್ಲ ಸರ್, ಏನಿಲ್ಲ ಸರ್, ಎಲ್ಲ ಹ್ಯಾಂಡ್ ವರ್ಕ್ ಸರ್. ಅದು ಏನೋ ಸ್ಪೆಷಲ್ ಆಗಿ
ತೇರು ಜಾಕ್ rotate ಆಗತ್ತಂತ. ಜಾಕ್ ಅಂತ ಅದನ್ನ ಮಾಡಿದ್ವಿ ಹೆಂಗ ಏನ್ ಮಾಡಿರಿ ಅದನ್ನ? ಸರ್. ಅಂದ್ರೆ ಏನ್ರಿ ಈಗ ಅದು ನಮಗೆ ಒಂದೇ ಕಡೆ ಮೂರ್ತಿ ಇಟ್ಟಿರ್ತೀವಲ್ಲ, ಅದು ಈ ಕಡೆ ಹೋಗಿ ಆ ಕಡೆಯಿಂದ ಬರೋದು ಇದಾಗ್ತೈತೆ. ಟರ್ನಿಂಗ್ ಪಾಯಿಂಟ್ ಮಾಡ್ಲಿಕ್ಕೆ ಒಂದು 50 ಟನ್ನಿನ ಜಾಕನ್ನ ಜೋಡಣೆ ಮಾಡಿದ್ದೀವಿ ಸರ್. ಅದಕ್ಕೆ ಅದ ಲಿಫ್ಟ್ ಲಿಫ್ಟ್ ಮುಖಾಂತರ ರೀ ಏರ್ ಪ್ರೆಷರ್ಲಿಂದ 50 ಟನ್ನಿನ ಜಾಕನ್ನು ಜೋಡಿಸಿ ಅದನ್ನ ತಿರುಗು ಮುರುಕವಾಗಿ ಮಾಡಿದ್ದೀವಿ ನಮ್ಮ ಹೆಸರು ನಿರಪದಪ್ಪ ಹುಣಸಿಯಾಳ ಸಾಕಿನ ಮರ್ಕಟ್ ಅಂತಂದೇಳಿ ನಮ್ಮ ಕಮಿಟಿ ಹಿರಿಯರು ನಾವು. ಇಲ್ಲಿ ಶರಣಬಸವೇಶ್ವರ ನೂತನ ಒಂದು ರಥೋತ್ಸವ ಮಾಡ್ಬೇಕಂತಂದೇಳಿ ಏನು ಬಡಿಗೇರು ನೋಡಕತ್ತಿದ್ವಿ ನಾವು ಫಸ್ಟ್. ಅದರಲ್ಲಿ ಒಂದು 3-4 ಮಂದಿ ಬಡಿಗೇರು ನೋಡಿದ್ವಿ. ನಮಗೆ ಗೋಕಾಕ್ ಥರ ಹೋಗಿ ನೋಡಿ ಬಂದ್ವಿ, ಎಲ್ಲ ತೇರು ನೋಡಿದ್ವಿ, ಎಲ್ಲ ನೋಡಿದ್ವಿ, ಒಂದು 7 ಗಂಟೆ ನೋಡಿದ್ವಿ. ಆದರೆ ನಮ್ಮ ಟೈಮಿಗೆ ಯಾರು ಕೊಡೋಕೆ ಬರಲಿಲ್ಲ. ಒಂದು 4-5 ತಿಂಗಳಲ್ಲಿ ಯಾರು ಮಾಡ್ತಾರಂತಂದೇಳಿ ಯಾರೂ ಬರಲಿಲ್ಲ. ನಮಗೆ ಮೂಲತಃ ನಮ್ಮ ಅಯ್ಯನಗೌಡರು ಹುಂಚಾಳ ಗ್ರಾಮದವ್ರು, ಅವರು ಇಲ್ಲ ನಮ್ಮ ಊರತ್ನ ಒಬ್ಬ ಬಡಿಗೆಪ್ಪದನ ರೋಣ ತಾಲೂಕು ಹೊಸಳ್ಳಿ ಅಂತಂದೇಳಿ ಅಲ್ಲಿ ಹೋಗ್ರಿ, ನೀವು ಒಂದು 5-6 ತಿಂಗಳಲ್ಲಿ ತೇರು ರೆಡಿ ಮಾಡಿ ಕೊಟ್ಟು ಬಿಡ್ತಾರ ಅಂತಂದು ಹೇಳಿದ್ರು ಅವರು. ನಾವು ಆ ಊರು ತೇರು ಹೋಗಿ ನೋಡ್ಕೊಂಬಂದ್ವಿ. ಆ ಊರು ತೇರು ನಮ್ಮ ದೈದರಿಗೆ ಎಲ್ಲರಿಗೆ ಮೆಚ್ಚುಗೆ ಬಂತು. ಮೆಚ್ಚುಗೆ ಬಂದ ತಕ್ಷಣ ಇವ್ರನ್ನ ನಾವು ನೋಡೋಕೆ ಹೋದ್ವಿ. ಅವು ಮತ್ತು ಹೊಸಳ್ಳಿಗೆ ಹೋಗಿ ಈತಂದೆಲ್ಲ ಜಾಗ ನೋಡ್ಕೊಂಬಂದು ಈತ ತಂದು ಮಿಷನ್ ಹೆಂಗದವ ಇದು ಎಲ್ಲ ಮಾಡೋದು ಎಷ್ಟು ಮಂದಿ ಇದಾರೆ ಅಂತೆಲ್ಲ ನೋಡ್ಕೊಂಬಂದು ಈತನ ನಮ್ಮ ದೈದರೆಲ್ಲರೂ ಕೂಡ ನಮ್ಮ ಊರಿಗೆ ಕರೆ ಕಳಿಸಿದ್ವಿ. ಇಲ್ಲ ನೀನು ಇಲ್ಲೇ ಊರಿಗೆ ಬಂದುಬಿಡು, ನಮ್ಮ ದೈದ ಮುಖಾಂತರ ಅದನ್ನ ಇದು ಮಾಡಿ ನೀವು ಈತಗೆ ಕೊಡ್ತು ನಾವು ತೇರ್ನ ಅಂತಂದೇಳಿ ಮಾತಾಡ್ತು ಅಂತ ಅಂದಾಗ, ಇದು ಮೂಲತಃ ನಮ್ಮ ಯಲಬುರ್ಗಾ ತಾಲೂಕು ಹುಣಸಿಯಾಳ ಗ್ರಾಮದ ಬಡಿಗಪ್ಪ ಈತ. ಇವರು ಅವರ ತವ್ರ ಮನೆ ಹೊಸಳ್ಳಿ. ಅಲ್ಲಿಗೆ ಈತ ಅಲ್ಲಿ ಹೊಸಳ್ಳಿಗೆ ಹೋಗ್ಯಾನ. ಅಲ್ಲಿ ಇವ್ರು ಅವರ ತವ್ರ ಮನೆಗೆ ಇದಕ್ಕೆ ಅಲ್ಲಿ ಹೋದಲ್ಲಿ ಆತ ತನ್ನ ವಿದ್ಯೆಯಿಂದ ಅಂತ ಒಂದು ತೇರು ಮಾಡೋ ಕೆಲಸ ಕಲ್ಕೊಂಡು ನಮ್ಮ ಗ್ರಾಮದವರೆಲ್ಲರೂ ಈತಗೆ ಇದು ಮಾಡಿ ಒಂದು ನಮಗೆ ಶರಣಬಸಪ್ಪ ತೇರು ಬೇಕಂತ ಅಂದ್ಗಟ್ಟೆನ ನಮ್ಗೆ ಅಯ್ಯನಗೌಡ್ರ ಅವ್ರ ಮುಖಾಂತರವಾಗಿ ನಾವು ಈಗ ಒಂದು 19 ಲಕ್ಷ ಚಿಲ್ಲರೆ ಒಂದು ತೇರನ್ನ ಈತನ ಕರೆಸಿ ನಮ್ಮ ಗೌಡ್ರ ಸಮಕ್ಷಮನ ಇದು ಮಾಡಕ್ಕೆ ಕೊಟ್ಟಿದ್ದು ನಮ್ಮ ಕಮಿಟಿ ವತಿಯಿಂದ ಹಾಗೂ ಗೌಡ್ರ ಒಂದು ನೇತೃತ್ವದಲ್ಲಿ ತೇರು ಮಾಡಕ್ಕೆ ಕೊಟ್ಟಿದ್ದೀವಿ ನಾವು. ನಮ್ಮ ಟೈಮಿಗೆ ನಾವು ಅನ್ಕೊಂಡ್ವಿ, ನಾವು ಇಲ್ಲ ಮಾಡೋದಾಗಲ್ಲ ಬಡಿಗೆಪ್ಪಗೆ, ಒಂದು ವರ್ಷ ಟೈಮ್ ತಗೊಂಡಾರ ಈತ ಏನು ಮಾಡ್ತಾನ ಅಂತ ಅನ್ನಕತ್ತಿದ್ವಿ ನಾವು. ಆದ್ರೆ ನಾವು ಬಡಿಗೆಪ್ಪಗೆ ನಾವು ಇಬ್ಬರ ಇದು ಮಾಡಕತ್ತಿದ್ವಿ. ನಮ್ಮ ಗ್ರಾಮದಿಂದ ಭಕ್ತರು ಅವರು ಏನು ಹೆಸರೇನು ಹೇಳಂಗಿಲ್ಲ. ಈಗ ನಾವು ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಇಬ್ಬರ, ನಾನೊಬ್ಬತ್ತ ಇನ್ನೊಬ್ಬ ಅದನ್ನು ಆತೊಬ್ಬತ್ತ. ನಾವು ಆಗ ಇಬ್ಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂತ ಹೇಳಕತ್ತಿದ್ದ ಗೌಡ್ರ ಇಲ್ಲಿಗೆ ಬಾ ತೇರು ನಿಮ್ಮದು ಇಲ್ಲಿಗೆ ಬಾ ಅಂತಂದೇಳಿ ನಮಗೂ ಫೋಟೋ ಆಗ್ತದ ಎಲ್ಲ ಮಾಡ್ತದ. ಇಲ್ಲಿಗೆ ಈ ಸ್ಟೆಪ್ ಹಿಂಗೆ ಬಂದೈತೆ, ಇವನು ಇದನ್ನ ಹಾಕಕತ್ತೀನಿ, ಈಗ ಇಂಥ ಕಟ್ಟಿಗೆ ಹಾಕಕತ್ತೀನಿ, ಇದಕ್ಕೆ ಇದು ಮಾಡಕತ್ತೀನಿ ಅಂತಂದೇಳಿ ದರವೊಂದನ್ನು ಎಲ್ಲ ನಮ್ಮ ಇಬ್ಬರಿಗೆ ತಿಳಿಸಿ ಅಂತ ನಾವು ಮತ್ತು ಕಮಿಟಿಯವ್ರಿಗೆ ನಾವು ತಿಳಿಸ್ತಿದ್ವಿ. ಮತ್ತು ವಾಟ್ಸಪ್ಪನ್ನು ಹಾಕ್ತಿದ್ವಿ ನಾವೆಲ್ಲ, ಹಿಂಗೆ ಆಗಕತ್ತೈತಿ, ಈ ಚಿತ್ರ ಹಿಂಗೆ ಮಾಡಕತ್ತಾರ. ಓಂ ಋತುಮ ನೀವು ಹೇಳ್ದಂಗೆ ಬೀಸ್ಮೆಂಟ್ ಹಾಕ ಒಂದು ಸಿಂಹದ ಮೇಲೆ ಆನೆ ಕುಂತಿದ್ದು ಮಾಡುವಂಥದ್ದು ಅದು ತೊಲಿಗೆ ಫಸ್ಟ್ ಮಾಡಿದ್ದ ಒಂದು ಗಜರಿಗೆ ಇದು ಅಂತಾರಲ್ಲ ಆ ಥರ ಮಾಡಿ ಅಲ್ಲಿದನ ಬೀಸ್ಮೆಂಟಿಂದ ಎತ್ಕೊಂತ ಹೋಗಿ ಎಲ್ಲದಕ್ಕೂ ನಮ್ಗೆ ಭಾಳ ಒಳ್ಳೆಯ ಖುಷಿಲಿಂದ ನಾವು ಅಂದ್ಕೊಂಡಿದ್ವಿ. ಈ ವರ್ಷ ತೇರು ನಮ್ಮ ಊರದ್ದು ಭಾಳ ಉತ್ಸುಕತೆಯಿಂದ ಎಳೆಯೋಕ್ಕೆಲ್ಲ ಭಕ್ತಾದಿಗಳು ಕೂಡ ರೆಡಿ ಆಗ್ಯಾರ ಅಂತಂದೇಳಿ ಆತಗೊಂದು ಒಳ್ಳೆಯ ಮುಂದಿನ ಒಂದು ದಿನಮಾನದಲ್ಲಿ ಆ ಶರಣಬಸಪ್ಪ ಭಾಳ ಆಶೀರ್ವಾದ ಮಾಡ್ಲಂತಂದು ಹೇಳ್ತಾ ನನಗೆ 4 ಮಾತು ವಿರಾಮ ಕೊಡ್ತಾ ಇದ್ದೀನಿ. ನಮ್ಮ ತಂದೆಯವರು ಮಡಗಿತನ ಮಾಡ್ತಿದ್ರು, ನಮ್ಮ ಅಜ್ಜವರು ಮಡಗಿತನ ಮಾಡ್ತಿದ್ರು. ಬಡಗಿತನ ಮಾಡ್ಕೊತಾನೆ ಅವ್ರು ಮಡಗಿ, ಕುಂಟಿ, ಕೂರ್ಗಿ ಇದೆಲ್ಲ ಮಾಡ್ತಿದ್ರು ಕೆಲಸ. ನನಗೆ ಸ್ವಲ್ಪ ರಥದ ಕಡೆ ಕೆಲಸ ಮಾಡಬೇಕನ್ನೋ ಆಸಕ್ತಿ ಜಾಸ್ತಿ ಆಗಿದೆ. ಆದ ಕಾರಣ ನಾನು ಅದನ್ನು ಕಲೀಲಿಕ್ಕೆ ಹೋಗಿದ್ದೆ. ಹೊಳೆಯಾಲೂರಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಗುರುಗಳು, ಮೂಲ ಗುರುಗಳಾದಂಥ ಅವ್ರ ಕೈಲಿ ನಾನು ಕಲಿದುಕೊಂಡು ಹೊಳ್ಳಿ ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ನನ್ನ ಕೆಲಸದಲ್ಲಿ ನಾನು ತೊಡಗಿಕೊಂಡು ಈ ಕೆಲಸದಲ್ಲಿ ನನಗೆ ಬಹಳ ಆಸಕ್ತಿ ಇದೆ. ಈ ಕೆಲಸದಲ್ಲಿ ನನಗೆ ಭಾಳ ಹುಮ್ಮಸ್ಸಿದೆ. ನಾನು ಈ ಕೆಲಸ ಮಾಡಬೇಕಾದ್ರೆ ಏಕಾಗ್ರತೆಯಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀನಿ. ನನಗೆ ಈ ಕೆಲಸ ನನಗೆ ಹುಮ್ಮಸ್ಸು ತರ್ತಾ ಇದೆ. ಈ ಕೆಲಸದಲ್ಲಿ ನನಗೆ ಭಾಳ ಆಸಕ್ತಿ ಇದೆ. ಹೊಳ್ಳಿ ನಾನು ಯಾವುದಾದ್ರೂ ಕೆಲಸ ಕಲಿಬೇಕಾದ್ರೆ ದೊಡ್ಡ ಕೆಲಸನ ಕಲಿಬೇಕಂಥೇಳಿ ನಾನು ರಥದ ಕೆಲಸದ ಕೈಯಲ್ಲಿ ನಾನು ಕೈ ಹಾಕಿದ್ದೇನೆ. ಆ ಕೆಲಸವನ್ನು ಮಾಡಿಕೊಂತ ನಾನು ಇವತ್ತಿಗೆ ಸುಮಾರು 18 ರಥಗಳನ್ನು ಮಾಡಿಕೊಟ್ಟಿದ್ದೇನೆ. ನನ್ನ ಮೂಲ ಗುರುಗಳಾದ ಮಹೇಶ್ ಹೆಬ್ಬಳ್ಳಿ ಅವರು ಹಾಗೂ ಪಾಂಡುರಂಗ ಬಡಿಗೇರವರ ಈ ನಾನೆಲ್ಲ ಕೆಲಸ ಮಾಡಿದ್ದನ್ನು ಅವರಿಗೆ ಸಲ್ಲಬೇಕಾಗಿದ್ದು. ಅವರ ಆಶೀರ್ವಾದದಿಂದ ನಾನು ಈಗ ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಅವರನ್ನು ನಡೆದುಕೊಟ್ಟಂಥ ದಾರಿಯಲ್ಲೇ ನಾನು ಹೋಗ್ತಾ ಇದ್ದೀನಿ. ಈ ಕೆಲಸದಿಂದ ನನಗೆ ತುಂಬ ಖುಷಿ ಕೊಟ್ಟಿದೆ. ಕುಟುಂಬದ ಬಗ್ಗೆ ಹೇಳ್ತಾರೆ. ಹಾಗಾಗಿ ನನ್ನ ಹೇಳಬೇಕಂದ್ರೆ ನಮ್ಮದು ಬಡ ಕುಟುಂಬ.
ಸಣ್ಣವರಿದ್ದಾಗಲೇ ನಾನು ಈ ಕೆಲಸ ಕಲಿಬೇಕು ಮಾಡಬೇಕು ಅನ್ನೋ ಭಾಳ ಆಸಕ್ತಿ ಇತ್ತು. ಒಳ್ಳೆಯ ರೀತಿಯಲ್ಲಿ ನಾನು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮಸ್ಕಾರ, ನಾವು ಮರ್ಕಟ್ ಗ್ರಾಮದವರು, ದೊಡ್ಡನಗೌಡ ಮರ್ಕಟ್ ಅಂತ ನಮ್ಮ ಹೆಸರು. ಆನಂದ್ ಬಡಿಗೇರ್ ಅಣ್ಣವರು ಮಾಡಿದಂಥ ಒಂದು ರಥವನ್ನು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಅವತ್ತೇನೋ ಜಕಣಾಚಾರ್ಯರು ಏನೋ ಅವರು ಏನು ಮಾಡ್ತಿದ್ರಲ್ಲ, ಅವೆಲ್ಲ ಕೆತ್ತಿದಾರಲ್ಲ, ಆ ಥರ ಒಂದು ಒಳ್ಳೆಯ ಕುಶಲಕರ್ಮಿ ರೂಪದಲ್ಲಿ ಒಳ್ಳೆ ಅಚ್ಚುಕಟ್ಟಾಗಿ ಮಾಡ್ಯಾರ. ಅಲ್ಲಿಂದ ತೇರನ್ನ ನಿನ್ನೆ ಏನೋ ರಥೋತ್ಸವ ನಡೀತಲ್ಲ, ಅಲ್ಲಿಯೂ ಎಳೆದು ತನ್ನ ಮೆಟ್ಟಿಗೆ ತಾನು ನಿಂದಿರುವವರೆಗೂ ಅವರು ಒಳ್ಳೆ ತಮ್ಮೆಲ್ಲ ಯುವಕರನ್ನ ತಮ್ಮ ಒಂದು ಸಿಬ್ಬಂದಿ ವರ್ಗದವ್ರನ್ನ ಕರ್ಕೊಂಬಂದು ಮುನ್ನಡೆಸಿ ಅಚ್ಚುಕಟ್ಟಾಗಿ ಅದನ್ನೇನು ಕಾರ್ಯರೂಪಕ್ಕೆ ತಂದು ಮುನ್ನಡೆಸ್ಯಾರ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಒಳ್ಳೆಯ ಆನಂದ ಅಣ್ಣವ್ರು ಹೆಂಗಂದ್ರೆ ಒಂದು ದೊಡ್ಡ ಗುಣದವರು, ಯಾವುದೇ ಕಾರಣಕ್ಕೂ ಅವ್ರದ್ದು ಏನು ಬುದ್ಧಿಶಕ್ತಿ ಐತೆಲ್ಲ ಒಳ್ಳೆ ಶಾಂತಿಯಿಂದ ಯಾರ ಜೊತೆ ಜಗಳ ಆಡಲಾರ್ದಂಗೆ ಒಳ್ಳೆ ಚೆನ್ನಾಗಿ ಮಾಡಿಕೊಡ್ತಾರೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಅಂತಂದು ನಾ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಆನಂದ್ ಬಡಿಗೇರ್ರವರ ಒಂದು ರಥವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಅದರ ಒಂದು ಕಥೆಯನ್ನು ಎಳೆಯಾಗಿ ಆಧ್ಯಾತ್ಮಿಕವಾಗಿ ಅವರು ಕಲಿಸಿದಂತಹ ಗುರುಗಳು ಬಗ್ಗೆನೂ ಕೂಡ ಪರಿಚಯ ಮಾಡಿಕೊಂಡ್ರು. ಜೊತೆಗೆ ರಥವನ್ನು ಹೇಗೆ ತಯಾರು ಮಾಡಿದರು, ಅದು ತಯಾರಿ ಅಂಥವು ಹೇಗಿತ್ತು ಅನ್ನೋದನ್ನು ಕೂಡ ಎಲ್ಲ ಗ್ರಾಮಸ್ಥರು ಕೂಡ ಹೇಳಿದರು. ಜೊತೆಗೆ ಆನಂದ್ ಬಡಿಗೇರ್ರವರು ಕೂಡ ಹೇಳಿದರು. ಇನ್ನು ಯಾರಾದರೂ ಈ ಒಂದು ವಿಡಿಯೋ ನೋಡಿಕೊಂಡು ನಾನು ಕೂಡ ಬೇರೆ ಗ್ರಾಮಸ್ಥರು ಇದೇ ಥರ ನಾನು ನಮ್ಮೂರಿಗೂ ಒಂದು ರಥ ತಯಾರು ಮಾಡೋಣ ಅಥವಾ ನಾವು ಒಂದು ರಥವನ್ನು ತಯಾರು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಕೆಳಗಡೆ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಇವರ ಒಂದು ಮೊಬೈಲ್ ನಂಬರನ್ನು ಕೂಡ ಹಾಕಿರ್ತೀನಿ. ಅವರಿಗೆ ಕರೆ ಮಾಡಿಕೊಂಡು ನೀವು ಹೊಸ ತೇರನ್ನು ನಿರ್ಮಾಣ ಮಾಡಿಸ್ಕೋಬೋದು ವೀಕ್ಷಕರೇ. ಅವರು ನಿಮಗೆ ಬೇಕಾದಂತಹ ಸಹಕಾರವನ್ನು ಕೂಡ ಕೊಡ್ತಾರೆ, ಮಾತಾಡ್ತಾರೆ, ನಿಮ್ಮ ಫೋನಲ್ಲಿ ಮಾತಾಡ್ತಾರೆ, ಹೇಳ್ಕೊಡ್ತಾರೆ. ಅವ್ರಿಗೆ ಯಾರಿಗಾರು ಇನ್ನೂ ಹೊಸ ತೇರನ್ನು ಏನಾದ್ರು ನಿರ್ಮಾಣ ಮಾಡ್ಕೋಬೇಕಪ್ಪ ಅಂದ್ರೆ ಇವ್ರಿಗೆ ಕರೆ ಮಾಡಿ ಹೊಸ ತೇರನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಮಾಡಿಕೊಡ್ತಾರೆ, ಅಥವಾ ಅವರು ಹೊಸ ತೇರನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಎಲ್ಲ ರೀತಿಯ ವಿಷಯಗಳನ್ನು ಸಲಹೆಯನ್ನು ಕೂಡ ಅವರು ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಶೇಷ ಎಪಿಸೋಡ್ ಭೇಟಿ ಆಗ್ತೇನೆ ವೀಕ್ಷಕರೇ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ.